ಬುಕ್ ಎಲ್ಲಿಟ್ಟೆ? ಇಲ್ಲೆಲ್ಲೂ ಇಲ್ಲ. ಓ, ಮೋಸ್ಟ್ಲಿ ಹೊರಗೆ ಬಿಟ್ಟು ಬಂದಿದ್ದೀನಿ ಅನ್ಸುತ್ತೆ. ಐಶ್ವರ್ಯ ಅವರೇ, ಐಶ್ವರ್ಯ ಅವರೇ, ಆ ಡೈನಿಂಗ್ ಟೇಬಲ್ ಮೇಲೆ ಬುಕ್ ಇಟ್ಟು ಬಂದಿದ್ದೀನಿ, ಪ್ಲೀಸ್ ತಗೊಂಬರ್ತೀರಾ? ಐಶ್ವರ್ಯ, ನಮ್ಮ ಮನೇಲಿ ಏನೇನು ಕೆಟ್ಟದ್ದು ನಡೀತಾ ಇದೆಯೋ ಅದಕ್ಕೆಲ್ಲ ನಿಮ್ಮನೆಯವರೇ ಕಾರಣ. ಈ ಮಾತು ಕೇಳಕ್ಕೆನಾ ನಾನು ನಿನ್ ಜೊತೆ ಹೊಂದ್ಕೊಂಡು ಬದುಕ್ತಾ ಇರೋದು. ನಾನ್ ನಿಮ್ ಕುಟ ಎಲ್ಲ ಸಂದಾಕಿರ್ಬೇಕು ಅಂತ ದಿನ ಹೇಗ್ ಪ್ರಯತ್ನ ಪಡ್ತೀನಿ ಗೊತ್ತಾ? ಐಸು, ಇವೆಲ್ಲ ಹೊಸ ಸೀರೆಗಳು. ಹೋದ್ವಾರ ಅಷ್ಟೇ ಕೊಂಚಿಂದ ತರ್ಸಿವ್ನಿ. ತಕ್ಕ, ಯಾವ್ದು ಇಷ್ಟ ಆಯ್ತದೋ ನೀನೇ ತಕ್ಕ. ಹಂಗೆಯ ನಿಮ್ಮ ಅತ್ತೆಗೂ ಇಷ್ಟ ಆದ್ರೆ ಯಾವ್ದಾದ್ರು ಎತ್ತು ಮಡಿಕೋ. ಸಂದಾಗೈತಾ? ಸಂದಕೈತೆ. ವಾ, ಇದು ಏಟ್ ಸಂದಕೈತೆ. ರೇಷ್ಮೆ ಜರಿದಿದು. ನಾನೇ ಇಟ್ಕತ್ತೀನಿ. ಬ್ಯಾರನ್ನು ಅವೇ ನೋಡು. ಅವ್ವಾ, ಕೆಂಪು! ಅಯ್ಯೋ, ಏಟ್ ಸಂದ ಕಾಣಿಸ್ತಾ ಇದ್ದಲ್ಲ ನನ್ಗೆ. ಕಣವ, ಬೆಳ್ಳು ಬೆಣ್ಣೆ ಮುದ್ದೆ ತರ ಇದೆಯಲ್ಲ, ಕೆಂಪು ಎಷ್ಟ್ ಚಂದ ಕಾಣ್ತೈತೆ. ಒಂದ್ ಕೆಲಸ ಮಾಡು, ನೀನೇ ಇಟ್ಕೊಂಡ್ಬಿಡು. ಹೆಂಗೋ ಗಣೇಶ ಹಬ್ಬ ಬಂತಲ್ವಾ, ಬರುವಾಗ ಹುಡ್ಕೊ ಬರುವಂತೆ. ಹೌದೌದು, ನಾನೇ ಇಟ್ಕತ್ತೀನಿ. ಅವ್ವಾ, ಏನ್ ಸಂದಕೈತೆ ಈ ಸೀರೆ. ನಮ್ಮ ಮನೇಲಿ ಅಜ್ಜವ ಅವರಲ್ಲ, ಅವ್ರಿಗಿದು ಬೋ ಸಂದಕ್ ಒಪ್ತದೆ. ಅವ್ರಿಗೆ ತಕೊಂಡ್ ಹೋಗ್ತೀನಿ ಇದನ್ನ. ಅಯ್ಯೋಯ್ಯೋ, ನನ್ ಬಂಗಾರ. ಗಂಡನ್ ಮನೆಯವ್ರು ಅಂದ್ರೆ ಏಟ್ ಆಸೆ ಪಡ್ತೀಯಲ್ಲವ. ನಮ್ಮ ಮನೆಯಲ್ಲವು ಅವೇ. ನಾನು ನಿಮ್ಮ ಜೊತೆ ಜಗಳ ಆಡಬಾರ್ದಾಗಿತ್ತು. ಯಾಕೆ ಜಗಳ ಆಡದೆ? ಏನ್ ಮಾಡ್ಲಿ ಇವಾಗ? ಜಗಳ ಆಡಿದ್ಮೇಲೆ ಸಾರಿ ಕೇಳಲೇಬೇಕಲ್ವಾ? ಯಾಕ ವಯಸ್ಸು ಮುಖ ಸಪ್ಪಗ್ ಮಾಡ್ಕೊಂಡ್ಬಿಟ್ಟೆ? ಏನಾಯ್ತು? ಫೋನ್ ಯಾರ್ದು? ನೀನ್ ಯಾರ್ದು? ಬೆಳ್ಳುಳ್ಳಿದು. ಹೋಳಿ ಅಂದ್ರು ಫೋನ್ ಮಾಡಿದ್ರೆ ಯಾಕೆ ಕಟ್ ಮಾಡಿ? ಫೋನ್ ತೆಗ್ದು ಮಾತಾಡೋದಲ್ವೇ? ಹೋಗವ. ಯಾಕ ವಯಸ್ಸು ಏನಾಯ್ತು? ನಿಮ್ಮಿಬ್ರು ಮಧ್ಯೆ ಎಲ್ಲ ಸಂದಾಗೈತೆ ತಾನೇ? ರೇಷ್ಮಿ ರುದ್ರನ್ ಮದ್ವೆ ಆದ್ಮೇಲೆ ಏನಾರ? ಕಣವ, ಅದೇಯ. ಆ ಬೆಳ್ಳುಳ್ಳಿ ಬೇರೆ ಅಲ್ಲಿ ಆಗ್ತಿರೋ ಸಮಸ್ಯೆಗಳಿಗೆಲ್ಲ ನಮ್ಮಲ್ಲೇನೆ ಮೂಲ ಅಂತ ಹಾರಾಡ್ತಿರ್ತಾನೆ. ನಂಗಂತೂ ಸಾಕ್ ಹೋಗಿದೆ ಕಣವ. ಆಮೇಲೆ ದೇವಸ್ಥಾನದಲ್ಲಿ ನಿಮ್ ಮನೆ ಜನ ಎಲ್ಲ ಸೇರ್ಕೊಂಡು ನಮ್ಮನ್ನೆಲ್ಲ ಯಾವ ಪರಿಸ್ಥಿತಿಗೆ ತಂದ್ಬಿಟ್ರು ನೋಡಿ. ಖುಷಿಯಾಗಿದ್ ನಮ್ಮ ಮನೆನ ಸ್ಮಶಾನ ತರ ಮಾಡ್ಬಿಟ್ರು. ನಮ್ ನೆಮ್ಮದಿ ಎಲ್ಲ ಮಣ್ಪಾಲ್ ಮಾಡ್ಬಿಟ್ರು. ಅದ್ ಯಾವ ಗಳಿಗೆಯಲ್ಲಿ ನಿಮ್ ಮನೆಯವ್ರ ಜೊತೆ ನಮ್ ಸಂಬಂಧ ಬೆಳೀತು. ಅದಾದಾಗಿಂದ ನಮ್ಮ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ನಡೀತಾನೆ ಇದೆ. ಇಷ್ಟೆಲ್ಲ ಆಯ್ತು ನಮ್ಮಿ? ಓ ಕಣವ, ಆ ಬೆಳ್ಳುಳ್ಳಿಗೆ ನಾನು ಏಟೆಲ್ಲ ಮಾಡಿವ್ನಿ, ಆದ್ರೂ ಕೊನೆಗೆ ಹೆಂಗನ್ಬಿಟ್ಟ ನೋಡು. ಅವ, ಆ ಬೆಳ್ಳುಳ್ಳಿಗೆ ನನ್ ಬೆಲೆ ಗೊತ್ತಿಲ್ಲ. ಆ ಮನೇಲಿ ಗ್ರೀಸ್ರು ರುದ್ರನ್ ಮದ್ವೆ ಆಗಿರೋದು ಯಾರಿಗೂ ಹೊಸಿನೂ ಇಷ್ಟ ಇಲ್ಲ ಅನ್ಕೋ. ಪಾಪ ಅದೇ ನೋವ್ನಾಗೆ ನಮ್ಮ ಮಾವನವ್ರಿಗೆ ಹಾರ್ಟ್ ಅಟ್ಯಾಕ್ ಬೇರೆ ಆಗೋಯ್ತು. ಏನವ ಹಾರ್ಟ್ ಅಟ್ಯಾಕ್ ಮೇಟ್ರಿಗೆ? ರುದ್ರಣ್ಣನ್ ಮತ್ತೆ ಗ್ರೀಸು ಮದ್ವೆ ಆದಾಗಿಂದ ನಮ್ಮ ಮನೆ ವಾತಾವರಣನೇ ಸರಿ ಇಲ್ಲ. ಮಕಾನ್ ಎಲ್ರು ಹೆಂಗ್ ಊದಿಸ್ಕೊಂಡಿರ್ತಾರ ಗೊತ್ತಾ? ಮನೆ ಒಳ್ಳೆ ಸೂತ್ಕದ ಮನೆ ಆದಂಗಾಗಿದೆ. ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತ? ಮತ್ ಯಾಕೆ ಯಾರು ನನಗೆ ಹೇಳಲೇ ಇಲ್ಲ?
ನೋವಿನ ಮೇಲೆ ನೋವು. ಯಾಕೆ ದೇವ್ರೆ ನಮ್ಮ ಮನೆಯವ್ರಿಗೆ ಇಷ್ಟು ಪರೀಕ್ಷೆ ಮಾಡ್ತಾ ಇದ್ಯಾ? ಇಲ್ಲ ಇಲ್ಲ, ನಾನು ಫಸ್ಟ್ ಹೋಗಿ ಅಪ್ಪಾಜಿ ನೋಡಬೇಕು. ಈಗಲೇ ಹೋಗ್ತೀನಿ. ಇಡೀ ಮನೆ ಸುತ್ಕೊಂಡ್ ಬಂದಿವನಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೋದ್ರು? ಹೊರಗಡೆಗೆ ಎಲ್ಲರೂ ಹೋಗೋರ? ಹೋಗೋಂಗಿದ್ರೆ ನನ್ಗೊಂದು ಮಾತಾರು ಹೇಳ್ಬಿಟ್ಟು ಹೋಗಿರೋರು. ನಾನಿದ್ದೀನಿ ಅನ್ನೋ ಗೆಪ್ಟಿ ಇದ್ರೆ ತಾನೇ ಅವ್ರು ಹೇಳ್ಬಿಟ್ಟು ಹೋಗಕ್ಕೆ. ಗಾಬರಿನಲ್ಲಿ ಜೋಗಿ ಅವ್ರಿಗೆ ಹೇಳಿ ಬರೋದೇ ಮರ್ತೋಗ್ಬಿಟ್ಟೆ. ಅವ್ರು ನನ್ನ ಅಲ್ಲೆಲ್ಲ ಹುಡುಕ್ತಾ ಇರ್ತಾರೆ ಅನ್ಸುತ್ತೆ. ನಾನು ಅವ್ರಿಗೆ ಹೇಳಿ ಬರ್ಬೇಕಿತ್ತು. ಈಗ ಏನ್ ಮಾಡ್ಲಿ? The number you have dialed is currently busy on another call. Please try again later. The number you have dialed is currently busy on another call. Please. ಬಿಜಿ 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 ಯಾರು ತಾವ್ ಮಾತಾಡ್ತಾವ್ರೆ ಅಂತ. ಅಲ್ಲ, ನನ್ಗೊಂದು ಮಾತು ಹೇಳ್ದಂಗೆ ಎಲ್ಲಿಗೆ ಹೋಗೋರೆ? ಬರ್ಲಿ, ಇವತ್ತು ಕೇಳ್ತೀನಿ. ಫೋನ್ ಬ್ಯುಸಿ ಬರ್ತಿದ್ಯಲ್ಲ, ಈಗ ಏನ್ ಮಾಡ್ಲಿ? ಆಮೇಲೆ ಫೋನ್ ಮಾಡಿ ಹೇಳಿದ್ರಾಯ್ತು. ಮೊದಲು ಅಪ್ಪಾಜಿನ ನೋಡ್ಬೇಕು. ಅಮ್ಮ, ಗೌರಿ, ಇವಾಗ ಬಂತೇನೆ? ಬಾ. ನಿನ್ನೆ ಯಾಕೆ ಹಾಗೆ ಹೋದೆ? ನನ್ನ ಮೇಲೆ ಬೇಜಾರಾಯ್ತಾ? ಹೌದಮ್ಮ, ಸಿಟ್ಟೆ. ಆದ್ರೆ ನನ್ನ ನೀನ್ ಬೈದೆ ಅಂತ ಅಲ್ಲ, ಎಷ್ಟು ಬೇಗ ನನ್ನ ಹೊರಗ್ನೊಳಗ್ ಮಾಡ್ಬಿಟ್ಟಿಯಲ್ಲ. ಏನೇ ಮಾತಾಡ್ತಿದ್ಯಾ ನೀನು? ಮತ್ತಿನ್ನೇನಮ್ಮ, ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರು. ನೀನ್ ನನಗೆ ಹೇಳಲೇ ಇಲ್ಲ. ಅಮ್ಮ, ಈಗ ಅಪ್ಪಾಜಿ ಹೇಗಿದ್ದಾರೆ? ಇವಾಗ ಪರವಾಗಿಲ್ಲ ಗೌರಿ. ನಿನ್ನೆ ನೀನೇ ನೋಡಿದ್ಯಲ್ಲ, ಡಾಕ್ಟ್ರು ಏನು ತೊಂದರೆ ಇಲ್ಲ, ಆದ್ರೆ ಸ್ಟ್ರೆಸ್ ಆಗದಿರೋ ಥರ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಿಮ್ಮಪ್ಪನೇ ಕಣೆ, ಸುಮ್ಮನೆ ಎಲ್ರಿಗೂ ಹೇಳಿ ಗಾಬರಿ ಮಾಡಬೇಡಿ ಅಂತ ಹೇಳಿದ್ರು. ಅದಕ್ಕೆ ಹೇಳಲಿಲ್ಲ. ಅದ್ ಸರಿ, ಈ ವಿಷಯ ನಿನ್ಗೆ ಹೇಗೆ ಗೊತ್ತಾಯ್ತು? ಅಮ್ಮ, ನೀವ್ ಯಾರು ಹೇಳ್ದೆ ಇದ್ರೆ ನನಗೆ ಯಾವ ವಿಷಯನೂ ಗೊತ್ತಾಗಲ್ಲ ಅಂತನ. ಐಶು ಅತ್ತೆ ಹತ್ರ ಮಾತಾಡ್ತಿದ್ದಾಗ ನಾನು ಕೇಳಿಸ್ಕೊಂಡೆ. ಆ ಐಶುನು ಹೋಗ್ಲಿ ಬಿಡು. ಅಮ್ಮ, ಈಗ ಅಪ್ಪಾಜಿ ಹೇಗಿದ್ದಾರೆ? ನಾನು ಅವ್ರನ್ನ ನೋಡ್ಬೇಕು. ಒಳಗಡೆ ಇದ್ದಾರೆ, ಮಾತಾಡ್ಸು. ಆದ್ರೆ ನಿನ್ಗೆ ಈ ವಿಷಯ ಗೊತ್ತಾಯ್ತು ಅಂತ ಅಪ್ಪನಿಗೆ ಗೊತ್ತಾಗೋದೇ ಬೇಡ ಕಣೆ. ಮತ್ತದಕ್ಕೂ ಸ್ಟ್ರೆಸ್ ಮಾಡ್ಕೋತಾರೆ. ಡಾಕ್ಟ್ರು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳ್ತಿದ್ದೇನೆ. ಇಲ್ಲಮ್ಮ, ನಾನೇನು ಹೇಳಲ್ಲ, ಸುಮ್ಮನೆ ಹಾಗೆ ಮಾತಾಡಿಸ್ತೀನಿ ಅಷ್ಟೆ. ಗೌರಿ, ಹೋಗೋಕ್ಕೂ ಮುಂಚೆ ಕಣ್ಣೀರು ಒರೆಸ್ಕೊಂಡು ಹೋಗು. ನಿನ್ನ ಕಣ್ಣಲ್ಲಿ ನೀರು ನೋಡಿದ್ರೆ ನಿಮ್ಮಪ್ಪ ತುಂಬ ವೀಕ್ ಆಗೋಗ್ತಾರೆ. ಸರಿ ಅಮ್ಮ.